ನಮಸ್ಕಾರ ಎಲ್ಲ ರೈತ ಬಂಧುಗಳಿಗೂ ನಮಸ್ಕಾರ. ತುಂಬ ದಿನಗಳೇ ಆಯಿತು ನಾವು ಒಂದು ಈ ರಿಸಲ್ಟ್ ಬಂದಿರೋಂಥ ವಿಡಿಯೋನ ಮಾಡಿದ್ದೇನೆ. ಕಾರಣ ಇಷ್ಟೇ, ಹಬ್ಬ ಬಂತು ಅಂತೇಳಿ ಒಂದು 15 ದಿವಸ ನಾವು ಫೀಲ್ಡ್ ಮಾಡೋದನ್ನು ಕಡಿಮೆ ಮಾಡಿದ್ವಿ. ರಾಯಚೂರು ಡಿಸ್ಟಿಕ್ಕು ಲಿಂಗಸೂರು ತಾಲೂಕು ಮತ್ತು ಆನಹೊಸೂರು ಅನ್ನೋ ಒಂದು ಗ್ರಾಮ. ಎಕ್ಸ್ಪೆಷಲಿ ಇಲ್ಲಿ ಚಿಲ್ಲಿ ಕ್ರಾಫ್ಟನ್ನು ತುಂಬ ಯಥೇಚ್ಛವಾಗಿ ಬೆಳೆಯುವಂಥದ್ದು ರೈತರು. ತುಂಬ ಖುಷಿಯಾಗೋಂಥ ವಿಚಾರ. ಸುಮಾರು 2 ತಿಂಗಳ ಹಿಂದೆ ನಾವು ಈ ಒಂದು ಚಿಲ್ಲಿ ಪ್ಲ್ಯಾಂಟನ್ನು ನೋಡೋಕ್ಕೆ ಅಂತ ಬಂದಾಗ ಸಾಕಷ್ಟು ಬೆಳವಣಿಗೆ ಆಗದೇ ಇರೋವಂಥ ಒಂದು ಸ್ಥಿತಿಯಲ್ಲಿದ್ದಂಥ ಈ ಪ್ಲ್ಯಾಂಟ್ ಇದು. ಬೆಳವಣಿಗೆ ಕುಂಠಿತ ಆಗಿತ್ತು ಮತ್ತು ಮುಟ್ರುಗುಣೆ ಅಂತ ಏನು ನಾವು ಕರಿತೀವೋ ಅದೊಂದು ರೋಗ, ತುಂಬ ಡಿಸೀಸು ಆಗಿತ್ತು. ಒಂದು ನಂಬಿಕೆ ಇಟ್ಕೊಂಡು ಮುನಿಷಣ್ಣ ಅಂತೇಳಿ ಫಾರ್ಮರು ತುಂಬ ಖುಷಿಯಾಗುತ್ತೆ. ಸರ್, ನಿಮ್ಮ ಮೇಲೆ ನಂಬಿಕೆ ಇಟ್ಬಿಟ್ಟು ನೀವು ಕೊಡೋವಂಥ ಔಷಧಿನ, ನೀವು ಕೊಡೋವಂಥ ಪ್ರಾಡಕ್ಟನ್ನು ನಾನು ಯೂಸ್ ಮಾಡ್ತೀನಿ, ಯೂಸ್ ಮಾಡಿದ ಮೇಲೆ ನೋಡೋಣ ರಿಸಲ್ಟು ಅಂತ ಹೇಳಿದರು. ಸುಮಾರು 2.5 ತಿಂಗಳ ಹಿಂದಿನ ಮಾತಿದು. ತಗೊಂಡಾದ್ಮೇಲೆ 3 ಸರಿ ಸ್ಪ್ರೇ ಮಾಡಿದ್ದಾರೆ. ಒಂದು ಸರಿ ನಮ್ಮ ಕ್ರಾಪ್ ಸುಧಾ ಗ್ರಾನ್ಯುವಲ್ ಅಂತ ಏನು ನಮ್ಮದು ಅರಳು ರೂಪದ ಬರುತ್ತೋ ಅದನ್ನು ಡ್ರಂಚಿಂಗ್ ಮಾಡಿದ್ದಾರೆ, ಭೂಮಿಗೆ ಹಾಕಿರುವಂಥದ್ದು. ಎಕ್ಸ್ಪೆಷಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ, ರೈತರು ಸಾಮಾನ್ಯ ನೀವು ರೈತ ಬಂಧುಗಳಿಗೆ ಒಂದು ವಿನಂತಿ, ಸೂಕ್ಷ್ಮವಾಗಿ ಗಮನಿಸಬೇಕು. ತುಂಬ ಅರೆಕೊಂಬು ಹೊಡ್ಕೊಂಡಿರುವಂಥದ್ದು ಮತ್ತು ಕಾಯಿ ತುಂಬ ಉದ್ದ ಆಗಿರುವಂಥದ್ದು ಮತ್ತು ಫ್ಲವರ್ ಸೆಟ್ ಆಗಿರುವಂಥದ್ದು, ಇದೆಲ್ಲದಕ್ಕೂ ಕೂಡ ತುಂಬ ಅನುಕೂಲ ಆಗುವಂಥ ಒಂದು ಪ್ರಾಡಕ್ಟ್ ನಮ್ಮದು. ತುಂಬ ಈಡಿಂಗ್ ಬರುವಂಥದ್ದು, ಗ್ರೋತ್ ಆಗಿರುವಂಥದ್ದು, ತುಂಬ ಖುಷಿಯಾಗುವಂಥ ವಿಚಾರ. ನೋಡ್ಬೋದು ನೀವು ಆ ಒಂದು ಗಿಡದಲ್ಲಿ ತುಂಬ ಖುಷಿಯಾಗುತ್ತೆ. ಅವರೇ ತೋರಿಸ್ತಾ ಇದ್ದಾರೆ ರೈತರು, ತುಂಬ ಖುಷಿಯಾಗುತ್ತೆ. ಆಮೇಲೆ ತುಂಬ ಎತ್ತರವಾಗಿ ಬೆಳೆದಿರುವಂಥ ಗಿಡಗಳು, ಇದರಲ್ಲಿ ಯಾವುದೇ ಥರದ ಡಿಸೀಸು ಇಲ್ದಂಗೆ. ಕೊನೆಗೆ ಇತ್ತೀಚೆಗೆ ಈ ಒಂದು ವಾತಾವರಣಕ್ಕೆ ಸ್ವಲ್ಪ ಮೊನ್ನೆ ಕವಳ ಬಿದ್ದಿತ್ತು ಅಂತೇಳಿ ಒಂದಿಷ್ಟು ಹಳದಿ ಬಣ್ಣಕ್ಕೆ ಎಲೆ ಆಗಿದ್ದಾವೆ. ಮತ್ತೆ ಅವ್ರಿಗೆ ನೆಕ್ಸ್ಟ್ ಇವಾಗ ಮತ್ತೆ ಸ್ಪ್ರೇ ಕೊಡ್ತಾ ಇದ್ದೀವಿ. ಇವ್ರು ಬಳಸಿರೋದು ಇಷ್ಟು ಆರಂಭದಲ್ಲಿ 3B ಬೂಸ್ಟರ್ ಒಂದು ಬಳಸಿದ್ದು, ಮತ್ತು ಕ್ರಾಪು ಸುಧಾ ಲಿಕ್ವಿಡ್ ಒಂದು ಬಳಸಿದ್ದು, ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ASP-90 ಸ್ಪ್ರೆಡ್ಡಿಂಗ್ ಏಜೆಂಟನ್ನು ಅದನ್ನು ತುಂಬ ಡೈಲ್ಯೂಟ್ ಮಾಡ್ಕೊಂಡು ಹೊಡೆದಿರುವಂಥದ್ದು. ಅದು ತುಂಬ ಖುಷಿ ಆಗುವಂಥ ವಿಚಾರ. ಅದೆಷ್ಟು ವರ್ಕ್ ಮಾಡಿದೆ ಅಂತಂದರೆ ನೋಡಿದರೆ ನಿಮಗೆ ಗೊತ್ತಾಗೋಂಥ ವಿಷಯ ಇದು. ಮತ್ತು ಈಗ ಅತಿ ಹೆಚ್ಚಿನದಾಗಿ ನಾವು ಅದೇ ಫಾರ್ಮರ್ನ ಅವ್ರಿಗೇನು ಅವ್ರ ಬಾಯಿಂದನೇ ಕೇಳೋಣ, ಅವ್ರ ರಿಸಲ್ಟು ಮತ್ತು ಅವ್ರಿಗೆ ಫಲಿತಾಂಶ ಏನು ಅನಿಸಿದೆ, ಅವ್ರಿಗೇನು ಖುಷಿಯಾಗಿದೆಯೋ ಇನ್ನೊಂದು ಏನು ಅಂತೇಳಿ ನಾವು ಹೊತ್ಕೊಂಡ್ಬಿಡಿ. ಅವ್ರು 2 ನಿಮಿಷದಲ್ಲಿ 2 ಮಾತಲ್ಲಿ ಹೇಳಬೇಕು ಅಂತೇಳಿ ನಾನು ಕೇಳ್ಕೊತೀನಿ. ಹೇಳಿ. ಚೆನ್ನಾಗಿ ಬಂದಿದ್ದಾರೆ ಫಲ, ಪರವಾಗಿಲ್ಲ. ನಮ್ಗೇನು ನೀವೇನೇನು ಕ್ರಾಪ್ಸ್ ಅದಾವ, ಏನೇನು ಐಟಮ್ಸ್ ಕೊಟ್ಟಿದ್ರಿ, 3B ಬೂಸ್ಟರ್ ಅವು ಎಲ್ಲ ಚೆನ್ನಾಗಿ ಬಂದಿದ್ವಿ. ಕ್ರಾಪ್ಸ್ ಅದ ಗ್ರಾನ್ಯುವಲ್ಸ್ ಎಲ್ಲ ಮೂರು ಬೇರೆ ಸ್ಪ್ರೇ ಮಾಡಿ ಒಂದು ಟೈಮ್ ಇದಾಕಿದ್ವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಕಾಯಿ ತುಂಬಾ ಚೆನ್ನಾಗಿ ಬಿಟ್ಟಿದೆ ಅಂತ ನೋಡಕ್ ಒಂದು ಖುಷಿ ಆಗ್ತದೆ. ಬೇರೆ ಎಲ್ಲಾ ಪ್ಲಾಟ್ಗಳು ಒಂದಿಷ್ಟು ಅತಿ ಎತ್ತರ ಬೆಳೆದಿರುವಂತದ್ದು ಕಾಯಿ, ಈಗ ಅತಿ 100 ಆಗ್ಲಿಲ್ಲ ಅಂತ